ಅಬ್ಸ್ಟ್ರಾಕ್ಟ್ ಕ್ಲಾಸ್ಗಳ ಕುರಿತ ಸ್ಪೋಕನ್ ಟ್ಯುಟೋರಿಯಲ್ಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಅಬ್ಸ್ಟ್ರಾಕ್ಟ್ ಮೆಥಡ್ಗಳು ಮತ್ತು ಕಾಂಕ್ರೀಟ್ ಮೆಥಡ್ಗಳು, ಅಬ್ಸ್ಟ್ರಾಕ್ಟ್ ಕ್ಲಾಸ್ಗಳು ಮತ್ತು ಕಾಂಕ್ರೀಟ್ ಕ್ಲಾಸ್ಗಳು ಹಾಗೂ ಅಬ್ಸ್ಟ್ರಾಕ್ಟ್ ಕ್ಲಾಸ್ಗಳನ್ನು ಹೇಗೆ ಬಳಸುವುದು ಎಂದು ಕಲಿಯಲಿದ್ದೇವೆ. ಈ ಟ್ಯುಟೋರಿಯಲ್ಗಾಗಿ ನಾನು ಉಬುಂಟು 12.04, ಜೆಡಿಕೆ 1.7 ಮತ್ತು ಎಕ್ಲಿಪ್ಸ್ 4.3.1 ಇವುಗಳನ್ನು ಬಳಸುತ್ತಿದ್ದೇನೆ. ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನೀವು ಜಾವಾ ಮತ್ತು ಎಕ್ಲಿಪ್ಸ್ IDEಯ ಮೂಲಭೂತ ಜ್ಞಾನವನ್ನು ಹೊಂದಿರಬೇಕು. ನೀವು ಜಾವಾದಲ್ಲಿ ಸಬ್ ಕ್ಲಾಸಿಂಗ್ ನ ಜ್ಞಾನವನ್ನು ಸಹ ಹೊಂದಿರಬೇಕು. ಇಲ್ಲದಿದ್ದಲ್ಲಿ ಸಂಬಂಧಿತ ಜಾವಾ ಟ್ಯುಟೋರಿಯಲ್ಗಳಿಗೆ ದಯವಿಟ್ಟು ಇಲ್ಲಿ ತೋರಿಸಿದ ಲಿಂಕ್ ಗೆ ಭೇಟಿ ನೀಡಿ. ಮೊದಲಿಗೆ ನಾವು ಅಬ್ಸ್ಟ್ರಾಕ್ಟ್ ಮೆಥಡ್ ಅನ್ನು ನೋಡೋಣ. ಅಬ್ಸ್ಟ್ರಾಕ್ಟ್ ಮೆಥಡ್ ಎಂದರೆ ಇಂಪ್ಲಿಮೆಂಟೇಷನ್ ಇಲ್ಲದೆ ಡಿಕ್ಲೇರ್ ಮಾಡಲಾದ ಮೆಥಡ್ ಆಗಿದೆ. ಅಬ್ಸ್ಟ್ರಾಕ್ಟ್ ಕೀವರ್ಡ್ ಅನ್ನು ಬಳಸಿ ಇದನ್ನು ಡಿಕ್ಲೇರ್ ಮಾಡಲಾಗುತ್ತದೆ. ಈ ಮೆಥಡ್ ಗೆ ತೆರೆಯುವ ಮತ್ತು ಮುಚ್ಚುವ ಬ್ರಾಕೆಟ್ಸ್ ಇರಬಾರದು. ಅಬ್ಸ್ಟ್ರಾಕ್ಟ್ ಕ್ಲಾಸ್ ನ ಬಳಕೆಯನ್ನು ಒಂದು ಮಾದರಿ ಪ್ರೋಗ್ರಾಂ ಮೂಲಕ ಕಲಿಯೋಣ. ನಾವೀಗ ಎಕ್ಲಿಪ್ಸ್ ನತ್ತ ಸಾಗೋಣ ಮತ್ತು ಅಬ್ಸ್ಟ್ರಾಕ್ಟ್ ಡೆಮೊ ಎನ್ನುವ ಹೊಸ ಪ್ರಾಜೆಕ್ಟ್ ರಚಿಸೋಣ. ಈ ಪ್ರಾಜೆಕ್ಟ್ ನ ಒಳಗೆ ಅಬ್ಸ್ಟ್ರಾಕ್ಟ್ ಕ್ಲಾಸ್ ನ ಬಳಕೆಯನ್ನು ತೋರಿಸಲು ಅಗತ್ಯವಿರುವ ಕ್ಲಾಸ್ ಗಳನ್ನು ರಚಿಸೋಣ. ಈಗ src ಫೋಲ್ಡರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ನ್ಯೂ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಾಸ್ ನ ಹೆಸರನ್ನು ಪರ್ಸನ್ ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿ. ನಾವೀಗ ಪರ್ಸನ್ ನ ನೇಮ್ ಮತ್ತು ಏಜ್ ಅನ್ನು ಪ್ರತಿನಿಧಿಸುವ ಫೀಲ್ಡ್ ಗಳನ್ನು ಸೇರಿಸಲಿದ್ದೇವೆ. ಹೀಗೆ ಟೈಪ್ ಮಾಡಿ ಸ್ಟ್ರಿಂಗ್ ನೇಮ್ ಸೆಮಿಕೋಲನ್. ಅಲ್ಲದೆ ಇದನ್ನು ಟೈಪ್ ಮಾಡಿ ಇಂಟ್ ಏಜ್ ಸೆಮಿಕೋಲನ್. ಈಗ ಸೋರ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರೇಟ್ ಕನ್ಸ್ಟ್ರಕ್ಟರ್ ಯೂಸಿಂಗ್ ಫೀಲ್ಡ್ಸ್ ಆರಿಸಿ. ರಚಿಸಿದ ಕೋಡ್ ನಿಂದ ಸೂಪರ್ ಕೀವರ್ಡ್ ಅನ್ನು ಡಿಲೀಟ್ ಮಾಡಿ. ನೇಮ್ ಮತ್ತು ಏಜ್ ಫೀಲ್ಡ್ ಗಳ ವ್ಯಾಲ್ಯೂಗಳನ್ನು ಕನ್ಸ್ಟ್ರಕ್ಟರ್ ಇನಿಷಿಯಲೈಸ್ ಮಾಡಬಹುದು. ನಂತರ ನಾವು ಕಾಂಕ್ರೀಟ್ ಮೆಥಡ್ ಅನ್ನು ನೋಡಬಹುದು. ಕಾಂಕ್ರೀಟ್ ಮೆಥಡ್ ಅನ್ನು ನಾವು ಸಂಪೂರ್ಣವಾಗಿ ಕರ್ಲಿ ಬ್ರಾಕೆಟ್ಸ್ ಒಳಗೆ ಕಾರ್ಯಗತಗೊಳಿಸಬಹುದು. ನೇಮ್ ಮತ್ತು ಏಜ್ ಅನ್ನು ಪ್ರಿಂಟ್ ಮಾಡಲು ಈ ಕ್ಲಾಸ್ ಗೆ ನಾವು ಕಾಂಕ್ರೀಟ್ ಮೆಥಡ್ ಸೇರಿಸಲಿದ್ದೇವೆ. ಸ್ಕ್ರೀನ್ ನಲ್ಲಿ ತೋರಿಸಿರುವಂತೆ ಈ ಕೋಡ್ ಅನ್ನು ಟೈಪ್ ಮಾಡಿ. ಇಲ್ಲಿ ವಿವರಿಸಿರುವ ಶೋ ಬೇಸಿಕ್ ಡೀಟೇಲ್ಸ್ ಮೆಥಡ್ ಕಾಂಕ್ರೀಟ್ ಮೆಥಡ್ ಗೆ ಉದಾಹರಣೆಯಾಗಿದೆ. ಈ ಮೆಥಡ್ ಅನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲಾಗಿದೆ ಎಂಬುದನ್ನು ಗಮನಿಸಿ. ನಾವೀಗ ಈ ಕ್ಲಾಸ್ ಗೆ ಅಬ್ಸ್ಟ್ರಾಕ್ಟ್ ಮೆಥಡ್ ಅನ್ನು ಸೇರಿಸಲಿದ್ದೇವೆ. ಇದಕ್ಕಾಗಿ ಹೀಗೆ ಟೈಪ್ ಮಾಡಿ ಪಬ್ಲಿಕ್ ವಾಯ್ಡ್ ಶೋ ಡೀಟೇಲ್ಸ್ ಸೆಮಿಕೋಲನ್. ನಾವು ಅಬ್ಸ್ಟ್ರಾಕ್ಟ್ ಕೀವರ್ಡ್ ಅನ್ನು ಇನ್ನೂ ಸೇರಿಸದೇ ಇರುವುದರಿಂದ ಇಲ್ಲಿ ಎರರ್ ಕಂಡುಬರುತ್ತದೆ. ಹೀಗಾಗಿ ಈಗ ಅಬ್ಸ್ಟ್ರಾಕ್ಟ್ ಕೀವರ್ಡ್ ಅನ್ನು ಸೇರಿಸಿ. ನಾವೀಗ ಇನ್ನೊಂದು ಎರರ್ ಅನ್ನು ಕಾಣಬಹುದು. ಇದು ಏಕೆಂದರೆ ಅಬ್ಸ್ಟ್ರಾಕ್ಟ್ ಮೆಥಡ್ ಗಳನ್ನು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಗಳಿಗೆ ಮಾತ್ರ ಸೇರಿಸಬಹುದು. ಹೀಗಾಗಿ ಪರ್ಸನ್ ಕ್ಲಾಸ್ ಅನ್ನು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಮಾಡಲು ಇದಕ್ಕೆ ಅಬ್ಸ್ಟ್ರಾಕ್ಟ್ ಕೀವರ್ಡ್ ಅನ್ನು ಸೇರಿಸಿ. ಇಲ್ಲಿ ತೋರಿಸಲಾದ ಕ್ಲಾಸ್ ಪರ್ಸನ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಆಗಿದೆ. ಇದು ಶೋ ಡೀಟೇಲ್ಸ್ ಎನ್ನುವ ಅಬ್ಸ್ಟ್ರಾಕ್ಟ್ ಮೆಥಡ್ ಹೊಂದಿರುತ್ತದೆ. ಇಲ್ಲಿರುವ ಚಿತ್ರವು ಇನ್ಹೆರಿಟೆನ್ಸ್ ರಿಲೇಶನ್ ಅನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಪರ್ಸನ್ ಕ್ಲಾಸ್ ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಆಗಿದೆ. ಎಂಪ್ಲಾಯಿ ಕ್ಲಾಸ್ ಮತ್ತು ಸ್ಟೂಡೆಂಟ್ ಕ್ಲಾಸ್ ಗಳು ಇಲ್ಲಿ ಪರ್ಸನ್ ಕ್ಲಾಸ್ ನ ಸಬ್ ಕ್ಲಾಸ್ ಗಳು ಆಗಿವೆ. ಈ ಸಬ್ ಕ್ಲಾಸ್ ಗಳು ತಮ್ಮದೇ ಆದ ವಿಭಿನ್ನ ಅಳವಡಿಕೆಗಳನ್ನು ಒದಗಿಸುತ್ತವೆ. ಇವುಗಳನ್ನು ಪರ್ಸನ್ ಕ್ಲಾಸ್ ನಲ್ಲಿ ಇರುವ ಶೋ ಡೀಟೇಲ್ಸ್ ಮೆಥಡ್ ಮೂಲಕ ಮಾಡಬಹುದು. ಉದಾಹರಣೆಗೆ ಎಂಪ್ಲಾಯಿ ಕ್ಲಾಸ್ ನ ಶೋ ಡೀಟೇಲ್ಸ್ ಮೆಥಡ್ ಎಂಪ್ಲಾಯಿ ಐಡಿ ಮತ್ತು ಸ್ಯಾಲರಿಯನ್ನು ಪ್ರಿಂಟ್ ಮಾಡುತ್ತದೆ. ಇದೇ ವೇಳೆ ಸ್ಟೂಡೆಂಟ್ ಕ್ಲಾಸ್ ನ ಶೋ ಡೀಟೇಲ್ಸ್ ಮೆಥಡ್ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಮತ್ತು ಗ್ರೇಡ್ ಅನ್ನು ಪ್ರಿಂಟ್ ಮಾಡುತ್ತದೆ. ನಂತರ ಡಿಫಾಲ್ಟ್ ಪ್ಯಾಕೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಎಂಪ್ಲಾಯಿ ಎನ್ನುವ ಇನ್ನೊಂದು ಕ್ಲಾಸ್ ಅನ್ನು ರಚಿಸಿ. ಈಗ ಇದನ್ನು ಪರ್ಸನ್ ಕ್ಲಾಸ್ ನ ಸಬ್ ಕ್ಲಾಸ್ ಮಾಡಲು ಈ ರೀತಿ ಟೈಪ್ ಮಾಡಿ ಎಕ್ಸ್ಟೆಂಡ್ಸ್ ಪರ್ಸನ್. ಈಗ ಎಕ್ಲಿಪ್ಸ್ IDE ಯಲ್ಲಿ ಎರರ್ ಬಂದಿರುವುದನ್ನು ನಾವು ಕಾಣಬಹುದು. ನಾವು ಅಬ್ಸ್ಟ್ರಾಕ್ಟ್ ಮೆಥಡ್ ಶೋ ಡೀಟೇಲ್ಸ್ ಗೆ ಇಂಪ್ಲಿಮೆಂಟೇಷನ್ ಒದಗಿಸಬೇಕು ಎಂದು ಇದು ಸೂಚಿಸುತ್ತದೆ. ನಾವಿದನ್ನು ನಂತರ ಮಾಡಲಿದ್ದೇವೆ. ಈಗ ಎಂಪ್ಲಾಯಿ ಐಡಿ ಮತ್ತು ಎಂಪ್ಲಾಯಿ ಸ್ಯಾಲರಿಯನ್ನು ಪ್ರತಿನಿಧಿಸಲು ಎರಡು ಫೀಲ್ಡ್ ಗಳನ್ನು ರಚಿಸಿ. ಹೀಗೆ ಟೈಪ್ ಮಾಡಿ ಸ್ಟ್ರಿಂಗ್ empid ಸೆಮಿಕೋಲನ್ ಮತ್ತು ಇಂಟ್ ಸ್ಯಾಲರಿ ಸೆಮಿಕೋಲನ್. ಈಗ ಸೋರ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರೇಟ್ ಕನ್ಸ್ಟ್ರಕ್ಟರ್ ಯೂಸಿಂಗ್ ಫೀಲ್ಡ್ಸ್ ಅನ್ನು ಆರಿಸಿ. ಈ ಕನ್ಸ್ಟ್ರಕ್ಟರ್ ಇಲ್ಲಿ ನೇಮ್, ಏಜ್, empid ಮತ್ತು ಸ್ಯಾಲರಿಯ ವ್ಯಾಲ್ಯೂಗಳನ್ನು ಇನಿಷಿಯಲೈಸ್ ಮಾಡಲಿದೆ. ನಾವೀಗ ಶೋ ಡೀಟೇಲ್ಸ್ ಮೆಥಡ್ ಅನ್ನು ಡಿಫೈನ್ ಮಾಡೋಣ. ಇದಕ್ಕಾಗಿ ಹೀಗೆ ಟೈಪ್ ಮಾಡಿ
ಪಬ್ಲಿಕ್ ವಾಯ್ಡ್ ಶೋ ಡೀಟೇಲ್ಸ್. ಈ ಮೆಥಡ್ ನ ಒಳಗೆ ನಾವು ಎಂಪ್ಲಾಯಿ ವಿವರಗಳನ್ನು ಪ್ರಿಂಟ್ ಮಾಡಬೇಕಿದೆ. ಸ್ಕ್ರೀನ್ ನಲ್ಲಿ ತೋರಿಸಿರುವಂತೆ ಈ ಕೆಳಗಿನ ಕೋಡ್ ಅನ್ನು ಟೈಪ್ ಮಾಡಿ. ಗಮನಿಸಿ, ಶೋ ಡೀಟೇಲ್ಸ್ ಮೆಥಡ್ ಅನ್ನು ಕಾರ್ಯಗತಗೊಳಿಸಿದ ನಂತರ ಎರರ್ ಕಾಣೆಯಾಗುತ್ತದೆ. ನಂತರ ನಾವು ಪ್ರಾಜೆಕ್ಟ್ ನ ಸ್ಟೂಡೆಂಟ್ ಕ್ಲಾಸ್ ಅನ್ನು ನೋಡುವೆವು. ನಾನು ಈಗಲೇ ಸ್ಟೂಡೆಂಟ್ ಎನ್ನುವ ಸಬ್ ಕ್ಲಾಸ್ ಅನ್ನು ರಚಿಸಿದ್ದೇನೆ. ಸ್ಟೂಡೆಂಟ್ ಕ್ಲಾಸ್ ನಲ್ಲಿ ರಿಜಿಸ್ಟರ್ ನಂಬರ್ ಮತ್ತು ಗ್ರೇಡ್ ಎಂಬ ಎರಡು ಫೀಲ್ಡ್ ಗಳಿವೆ. ಇವು ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆ ಮತ್ತು ಗ್ರೇಡ್ ಅನ್ನು ಪ್ರತಿನಿಧಿಸುತ್ತದೆ. ಈ ಕ್ಲಾಸ್ ನ ಒಳಗೆ ಕನ್ಸ್ಟ್ರಕ್ಟರ್ ಒಂದನ್ನು ಸಹ ರಚಿಸಲಾಗಿದೆ. ನೇಮ್, ಏಜ್, ರಿಜಿಸ್ಟರ್ ನಂಬರ್ ಮತ್ತು ಗ್ರೇಡ್ ನ ವ್ಯಾಲ್ಯೂಗಳನ್ನು ಇನಿಷಿಯಲೈಸ್ ಮಾಡಲು ಈ ಕನ್ಸ್ಟ್ರಕ್ಟರ್ ಅನ್ನು ಬಳಸಬಹುದು. ಶೋ ಡೀಟೇಲ್ಸ್ ಮೆಥಡ್ ಅನ್ನು ಸಹ ಈ ಕ್ಲಾಸ್ ನಲ್ಲಿ ಸಹ ಕಾರ್ಯಗತ ಮಾಡಲಾಗಿದೆ. ಇದು ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಮತ್ತು ಗ್ರೇಡ್ ನ ವ್ಯಾಲ್ಯೂಗಳನ್ನು ಪ್ರಿಂಟ್ ಮಾಡುತ್ತದೆ. ಶೋ ಡೀಟೇಲ್ಸ್ ಅನ್ನು ಎಂಪ್ಲಾಯಿ ಕ್ಲಾಸ್ ತನ್ನದೇ ಆದ ರೀತಿಯಲ್ಲಿ ಕಾರ್ಯಗತ ಮಾಡುತ್ತದೆ ಮತ್ತು ಸ್ಟೂಡೆಂಟ್ ಕ್ಲಾಸ್ ತನ್ನದೇ ಆದ ರೀತಿಯಲ್ಲಿ ಕಾರ್ಯಗತ ಮಾಡುತ್ತದೆ ಎಂಬುದನ್ನು ಗಮನಿಸಿ. ಈಗ ಡಿಫಾಲ್ಟ್ ಪ್ಯಾಕೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ನ್ಯೂ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೆಸರನ್ನು ಡೆಮೊ ಎಂದು ಟೈಪ್ ಮಾಡಿ. ಈ ಕ್ಲಾಸ್ ಒಳಗೆ ನಾವು ಮೇನ್ ಮೆಥಡ್ ಅನ್ನು ಹೊಂದಿದ್ದೇವೆ. ಈಗ ಮೇನ್ ಎಂದು ಟೈಪ್ ಮಾಡಿ ಮತ್ತು ಮೇನ್ ಮೆಥಡ್ ಅನ್ನು ರಚಿಸಲು ಕಂಟ್ರೋಲ್ ಸ್ಪೇಸ್ ಒತ್ತಿ. ಈಗ ಪರ್ಸನ್ p ಈಕ್ವಲ್ಸ್ ನ್ಯೂ ಪರ್ಸನ್ ಎಂದು ಟೈಪ್ ಮಾಡಿ ಪರ್ಸನ್ ಕ್ಲಾಸ್ ಅನ್ನು ಇನ್ಸ್ಟಾನ್ಶಿಯೇಟ್ ಮಾಡಲು ಪ್ರಯತ್ನಿಸೋಣ. ಆವರಣ ಚಿಹ್ನೆ ಮತ್ತು ಡಬಲ್ ಕೋಟ್ ಗಳ ಒಳಗೆ ಜಾನ್ ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ. ನಾವೀಗ ಇಲ್ಲಿ ಎರರ್ ಒಂದನ್ನು ಕಾಣಬಹುದು, ಏಕೆಂದರೆ ಇಲ್ಲಿ ಪರ್ಸನ್ ಕ್ಲಾಸ್ ಅಬ್ಸ್ಟ್ರಾಕ್ಟ್ ಆಗಿದೆ. ಇದನ್ನು ಇನ್ಸ್ಟಾನ್ಶಿಯೇಟ್ ಮಾಡಲು ಸಾಧ್ಯವಿಲ್ಲ. ಈ ಸಾಲನ್ನು ತೆಗೆದು ಬಿಡೋಣ. ಸ್ಕ್ರೀನ್ ನಲ್ಲಿ ತೋರಿಸಿರುವಂತೆ ಈ ಕೋಡ್ ಅನ್ನು ಟೈಪ್ ಮಾಡೋಣ. ಈಗ ಎಂಪ್ಲಾಯಿ ಕ್ಲಾಸ್ ಅನ್ನು ಬಳಸಿ ಪರ್ಸನ್ p1 ಈಕ್ವಲ್ಸ್ ನ್ಯೂ ಎಂಪ್ಲಾಯಿ ಎಂದು ಪರ್ಸನ್ ಕ್ಲಾಸ್ ಅನ್ನು ಇನ್ಸ್ಟಾನ್ಶಿಯೇಟ್ ಮಾಡೋಣ. ಮೊದಲ ಸಾಲಿನಲ್ಲಿ ನಾವು ವಿವಿಧ ಆರ್ಗ್ಯುಮೆಂಟ್ ಗಳ ವ್ಯಾಲ್ಯೂಗಳನ್ನು ದಾಟಿಸುತ್ತೇವೆ. ಜಾನ್ ಅನ್ನು ಎಂಪ್ಲಾಯಿ ನೇಮ್ ಆಗಿ, 40 ಅನ್ನು ಏಜ್ ಎಂದು, E267 ಅನ್ನು ಎಂಪ್ಲಾಯಿ ಐಡಿ ಮತ್ತು 10,000 ಅನ್ನು ಎಂಪ್ಲಾಯಿ ಸ್ಯಾಲರಿ ಎಂದು ವ್ಯಾಲ್ಯೂಗಳನ್ನು ಕೊಡುತ್ತೇವೆ. ನಾವೀಗ ಪರ್ಸನ್ ಕ್ಲಾಸ್ ನಲ್ಲಿ ಕಾಂಕ್ರೀಟ್ ಮೆಥಡ್ ಅನ್ನು p1 ಡಾಟ್ ಶೋ ಬೇಸಿಕ್ ಡೀಟೇಲ್ಸ್ ಎಂದು ಇನ್ವೋಕ್ ಮಾಡಬಹುದು. ಅಲ್ಲದೆ ಆಬ್ಜೆಕ್ಟ್ p1 ಅನ್ನು p1 ಡಾಟ್ ಶೋ ಡೀಟೇಲ್ಸ್ ಎಂದು ಬಳಸಿ ನಾವು ಶೋ ಡೀಟೇಲ್ಸ್ ಮೆಥಡ್ ಅನ್ನು ಕಾಲ್ ಮಾಡಬಹುದು. ಇದೇ ರೀತಿ ಸ್ಟೂಡೆಂಟ್ ಕ್ಲಾಸ್ ಅನ್ನು ಬಳಸಿ ಪರ್ಸನ್ ಕ್ಲಾಸ್ ಅನ್ನು ಇನ್ಸ್ಟಾನ್ಶಿಯೇಟ್ ಮಾಡಿ. ಇದನ್ನು ಪರ್ಸನ್ p2 ಈಕ್ವಲ್ಸ್ ನ್ಯೂ ಸ್ಟೂಡೆಂಟ್ ಎಂದು ಬರೆಯಬಹುದು. ಇಲ್ಲಿ ತೋರಿಸಿರುವಂತೆ ಆಬ್ಜೆಕ್ಟ್ ಅನ್ನು ಬಳಸಿ ನಾವು ಶೋ ಬೇಸಿಕ್ ಡೀಟೇಲ್ಸ್ ಮೆಥಡ್ ಮತ್ತು ಶೋ ಡೀಟೇಲ್ಸ್ ಮೆಥಡ್ ಅನ್ನು ಇನ್ವೋಕ್ ಮಾಡಬಹುದು. ನಾವೀಗ ಈ ಡೆಮೊ ಪ್ರೋಗ್ರಾಂ ಅನ್ನು ರನ್ ಮಾಡೋಣ. ಇದಕ್ಕಾಗಿ ಕ್ಲಾಸ್ ಡೆಮೊ ಮೇಲೆ ರೈಟ್ ಕ್ಲಿಕ್ ಮಾಡಿ, ನಂತರ ರನ್ ಆಸ್ ಜಾವಾ ಅಪ್ಲಿಕೇಶನ್ ಅನ್ನು ಆಯ್ಕೆ ಮಾಡಿ. ನಾವು ನೇಮ್ ಮತ್ತು ಏಜ್ ನಂತಹ ಎಂಪ್ಲಾಯಿ ವಿವರಗಳೊಂದಿಗೆ ಔಟ್ಪುಟ್ ಅನ್ನು ನೋಡಬಹುದು. ಇವುಗಳನ್ನು ಶೋ ಬೇಸಿಕ್ ಡೀಟೇಲ್ಸ್ ಮೆಥಡ್ ನಿಂದ ಪ್ರಿಂಟ್ ಮಾಡಲಾಗುತ್ತದೆ. ಎಂಪ್ಲಾಯಿ ಐಡಿ ಮತ್ತು ಸ್ಯಾಲರಿ ಯಂತಹ ಇತರ ಎಂಪ್ಲಾಯಿ ವಿವರಗಳನ್ನು ಶೋ ಡೀಟೇಲ್ಸ್ ಮೆಥಡ್ ನಿಂದ ಪ್ರಿಂಟ್ ಮಾಡಲಾಗುತ್ತದೆ. ಇದೇ ರೀತಿ ನೇಮ್ ಮತ್ತು ಏಜ್ ನಂತಹ ಸ್ಟೂಡೆಂಟ್ ನ ವಿವರಗಳನ್ನು ಶೋ ಬೇಸಿಕ್ ಡೀಟೇಲ್ಸ್ ಮೆಥಡ್ ನಿಂದ ಪ್ರಿಂಟ್ ಮಾಡಬಹುದು. ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಮತ್ತು ಗ್ರೇಡ್ ನಂತಹ ಸ್ಟೂಡೆಂಟ್ ನ ಇತರ ವಿವರಗಳನ್ನು ಶೋ ಡೀಟೇಲ್ಸ್ ಮೆಥಡ್ ನ ಮೂಲಕ ಪ್ರಿಂಟ್ ಮಾಡಬಹುದು. ಇಲ್ಲಿಗೆ ನಾವು ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದ್ದೇವೆ. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಅಬ್ಸ್ಟ್ರಾಕ್ಟ್ ಮೆಥಡ್ ಗಳು ಮತ್ತು ಕಾಂಕ್ರೀಟ್ ಮೆಥಡ್ ಗಳು, ಅಬ್ಸ್ಟ್ರಾಕ್ಟ್ ಕ್ಲಾಸ್ ಗಳು ಮತ್ತು ಕಾಂಕ್ರೀಟ್ ಕ್ಲಾಸ್ ಗಳು ಮತ್ತು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಗಳನ್ನು ರಚಿಸುವುದು ಮತ್ತು ಬಳಸುವುದನ್ನು ಕಲಿತೆವು. ಅಸೈನ್ಮೆಂಟ್ ಗಾಗಿ ಅಬ್ಸ್ಟ್ರಾಕ್ಟ್ ಮೆಥಡ್ ರನ್ ಅನ್ನು ಹೊಂದಿರುವ ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ವೆಹಿಕಲ್ ಅನ್ನು ರಚಿಸಿ. ವೆಹಿಕಲ್ ಕ್ಲಾಸ್ ಅನ್ನು ಎಕ್ಸ್ಟೆಂಡ್ ಮಾಡುವ ಮತ್ತು ಕಾರ್ ಈಸ್ ರನ್ನಿಂಗ್ ಆನ್ 4 ವೀಲ್ಸ್ ಎಂದು ಪ್ರಿಂಟ್ ಮಾಡುವ ರನ್ ಮೆಥಡ್ ಅನ್ನು ಕಾರ್ಯಗತಗೊಳಿಸುವ ಸಬ್ ಕ್ಲಾಸ್ ಕಾರ್ ಒಂದನ್ನು ರಚಿಸಿ. ಅಲ್ಲದೆ ವೆಹಿಕಲ್ ಕ್ಲಾಸ್ ಅನ್ನು ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡುವ ಮತ್ತು ಬೈಕ್ ಈಸ್ ರನ್ನಿಂಗ್ ಆನ್ 2 ವೀಲ್ಸ್ ಎಂದು ಪ್ರಿಂಟ್ ಮಾಡುವ ರನ್ ಮೆಥಡ್ ಅನ್ನು ಕಾರ್ಯಗತಗೊಳಿಸುವ ಸಬ್ ಕ್ಲಾಸ್ ಬೈಕ್ ಅನ್ನು ರಚಿಸಿ. ಫಲಿತಾಂಶವನ್ನು ದೃಢೀಕರಿಸಲು ಮೇನ್ ಮೆಥಡ್ ಹೊಂದಿರುವ ಡೆಮೊ ಕ್ಲಾಸ್ ಅನ್ನು ಸಹ ರಚಿಸಿ. ಈ ಕೆಳಗಿನ ಲಿಂಕ್ ನಲ್ಲಿ ಇರುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವಾಗಿದೆ.
ದಯವಿಟ್ಟು ಇದನ್ನು ಡೌನ್ಲೋಡ್ ಮಾಡಿ ವೀಕ್ಷಿಸಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ ಮತ್ತು ಆನ್ಲೈನ್ ಪರೀಕ್ಷೆಗಳಲ್ಲಿ ತೇರ್ಗಡೆಯಾದವರಿಗೆ ಪ್ರಮಾಣಪತ್ರಗಳನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ NMEICT MHRD ಭಾರತ ಸರ್ಕಾರದ ಅನುದಾನವನ್ನು ಪಡೆದಿದೆ. ಈ ಕೆಳಗಿನ ಲಿಂಕ್ನಲ್ಲಿ ಈ ಮಿಷನ್ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯವಿದೆ. ಈ ಸ್ಕ್ರಿಪ್ಟ್ ಅಮಲ್ ಜ್ಯೋತಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಮಾಹಿತಿ ತಂತ್ರಜ್ಞಾನ ವಿಭಾಗದ ಕೊಡುಗೆಯಾಗಿದೆ. ಈ ಸ್ಕ್ರಿಪ್ಟ್ ನ ಅನುವಾದಕರು ಮಂಗಳೂರಿನಿಂದ ಮೆಲ್ವಿನ್ ಮತ್ತು ಧ್ವನಿ ಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ. ಧನ್ಯವಾದಗಳು.